ತಿಳಿತದ ಅಂದ್ರೆ ಹೆಣ್ಣೆಂದು ತಿಳಿಯಂಗಿಲ್ರಿಪ್ಪ ಒಟ್ಟು ತಿಳಿಯಲ್ಲ ಹೆಣ್ಣನ್ನೋದು ನೀರನ್ನೋದು ಒಂದು ಕೂಡ ಹೆಣ್ಣದ ಹೌದಿಲ್ಲ ಶಶಿ ಕುಡದ ಹಾಲ ಅಂತ ಇದು ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ ಇದಕ್ಕ ಸಿಂಧಿ ಗಿಡ ಸಿಂಧಿ ಗಿಡ ಅನ್ನೋದು ಒಂದು ಹೆಣ್ಣ ಹೌದಾ ಅದರೊಳಗ ನೀರಿನ ಅಂಶ ಅದ ಹೌದಿಲ್ಲ ಶಿಶು ಕುಡದ ಹಾಲ ಸಿಂಧಿ ಏನು ಕುಡಿತೀವಲ್ಲ ಅದಕ್ಕೂ ಹಾಲಕ್ಕೂ ಹಾಲತ್ತಾರ ಹಾಲಕ್ಕೂ ಹಾಲದು ಹೌದಿಲ್ಲ ಸಿಂಧಿ ಗಿಡ ಸಿಂಧಿ ಅನ್ನುವಂಥದ್ದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಕ ಉತ್ತರ ಹಿಂಗದ ಮತ್ತೆ ನೀವು ಎಲ್ಲಾ ತರ ಬಹಳ ತರದಿಂದ ವಿಚಾರ ಮಾಡ್ರೆ ಬಹಳ ತರ ಹೊಂಡ್ತಾವ ವಿಷಯ ಬಹಳ ತರ ಹೊಂಡ್ತಾವ್ರಿಪ್ಪ ಹೇಳಿಲ್ಲ ಹೆಣ್ಣು ಎಂಬುದು ಮೂಲಾಗಿದೆ ಹೆಣ್ಣು ಹೊನ್ನು ಮಣ್ಣು ಇದನ್ನ ಬೆನ್ನ ಯಾರು ಹತ್ಯಾರಲ್ಲ ಇವ್ರು ಎಲ್ಲರೂ ಸರ್ವನಾಶಿಯಾಗಿ ಹೋಗ್ಯಾರ ಮನಿ ಮಸೂತಿನ ಹೆಣ್ಣಿನ ನೆಲೆ ನೀರಿನ ನೆಲೆ ಕುದುರೆ ನೆಲೆ ಯಾರಿಗೂ ತಿಳಿದಿಲ್ಲತ್ತ ಇದು ಕೂಡ ಇದಕ್ಕೆ ಮೂಲ ಆಗ್ತದ ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಸಿಂಧಿ ಗಿಡ ಅನ್ನುವಂತ ಮಾತನ್ನ ಅನ್ನಗ ಪ್ರಶ್ನೆ ಉತ್ತರ ಹೇಳಿ ಇಷ್ಟು ನನಗೆ ಉತ್ತರ ಗೊತ್ತಾಗ್ತದ ಇದನ್ನ ಬಿಟ್ಟು ಅಣ್ಣ ತಂಗಿ ಹಿಂಗಲ್ಲ ಉತ್ತರ ಬ್ಯಾರೆ ಐತಂತಂದ್ರ ಮುಂದಿನ ಸಂಧಿಗೆ ನಿನ್ನ ಉತ್ತರ ನೀ ಹೇಳಬಹುದು ಯಾಕಂದ್ರ 4 ಮಂದಿ ಹೌದನ್ನ ಒಂದು ವಿಚಾರ ಮಾಡಿ ಉತ್ತರ ಹೇಳಬೇಕಷ್ಟ ಯಾಕಪ್ಪ ಅಂದ್ರ ಇವ್ರು ಕೇಳುವಂತ ಮಾಸ್ತರ್ಗಳು 2 ತಲಿ ಓಡ್ತಾವ್ರಿ 2 ತಲಿ ಓಡ್ತಾವ 2 ತಲಿ ಒಬ್ಬ ಮಾನಸಿದ ಮಾರಾಯಣ ಮಾಸ್ತರ್ ಅವ ಒಬ್ಬ ಮಾಸ್ತರ ಇವ್ರು ಯಾರು ಹನುಮಂತ ಮಾಸ್ತರ್ ಅನ್ನೋದು ಲಂಕಾ ಸುಟ್ಟ ಹನುಮಂತನ್ನ ಹೌದಿಲ್ಲ ಇವ್ರು 2 ಮಾಸ್ತರ ನೀವು 2 ಅಲ್ಲ 10 ಮಂದಿ ತಲೆ ಓಡಿಸ್ರಿ 10 ಮಂದಿ ತಲೆ ಓಡಿಸಿದಟ್ ನಂದು ಒಂದೇ ತಲೆ ಓಡಿಸ್ತೇನೆ ನಾ ಒಂದೇ ತಲೆ ಹೌದಿಲ್ಲ 10 ತಲೆ ಯಾಕೆ ಓಡಿಸಂದ್ರಿ 10 ತಲೆ ಯಾಕೆ ಓಡಿಸಂದಿ 10 ತಲೆ ರಾವಣ ಇದ್ರು 1 ತಲೆ ಉಳಿದಿಲ್ಲ ಹಂಗ ಇವ್ರು 10 ಮಂದಿ ಬಂದ್ರು ನಿಮ್ಮ ತಲೆಗಳು ಉಳಿಯಂಗಿಲ್ಲ ಇದನ್ನ ತಲೆ ಇಟ್ಕೋರಿ ಹೌದಿಲ್ಲ ಅದಕ್ಕೆ ಹೆಂಗ ಮೀಟಿಂಗ್ ಮಾಡ್ಕೊಂಡು ಬಂದ್ ನೀವು ಉತ್ತರ ಹೇಳ್ತಾರ ಗಾಡಿಯಾಗ ತಗೊಂಡ್ ಹೇಳ್ತೀರಿ ಹೇಳ್ರಿ ಅನ್ನುವಂತ ಇವ್ರು ಇದು 2 ಪ್ರಶ್ನೆಕ್ರಿ ಇದು ಮಾಸ್ತರ್ ಕೇಳಿದ ಪ್ರಶ್ನೆ ಉತ್ತರಿ ಯಾಕಂದ್ರ ನಮ್ಮ ಮಾತುಗಳು ಬಹಳ ಆಗ್ತಾವ ಯಾಕಪ್ಪ ಅಂದ್ರ ಅವ್ರು 5 ಪ್ರಶ್ನೆ ಉತ್ತರ ಕೊಡಬೇಕು 2 ಮಾತಾಡ್ಯಾರು ಇದು ಮೊದಲು ನಿಮ್ಮ ತಲೆಯಾಗ ನೆನಪಿರಬೇಕು ಇನ್ನೊಂದು ಮಾತು ಹೇಳಿದ್ರ ಮಾರಾಯ ಏನ್ ಹೇಳ್ಯಾರ್ರಿಪ್ಪ ಹಾಲ ಮತ್ತದ ತಿಳ್ಕೊಂಡು ಈ ಮಾರಾಯ ಪ್ರಶ್ನೆ ಕೇಳಕತ್ತಾನ ಅದಕ್ಕೆ ಹೇಳ್ತಾರ ಹಿಂಡಾಗಿ ಬರುವುದು ಇಲಿಗಳ ತಂಡ ಹಿಂಡಾಗಿ ಬರುವುದು ಇಲಿಗಳ ತಂಡ ಒಂಟಿಯಾಗಿ ಬರುವುದು ಮಾಳಂಗರಾಯನ ಹುಲಿಯ ತಂಡ ನೀವು ಎಷ್ಟು 2 ಗಂಟ್ಲೆ ಮಾಸ್ತರ್ಗಳು ಬಂದು ಮೀಟಿಂಗ್ ಮಾಡ್ಕೊಂಡು ಬರ್ತೀರಿ ಬರ್ರಿ ಇವತ್ತು ಮುಗುಳ್ಯಾಳ ಸುಮಿತ್ರನ ಒಂದೇ ತಲೆ ಓಡ್ತದ ಅನ್ನುವಂತ ಮಾತನ್ನ ನಿಮಗ ಹೇಳಿ ಅದಕ್ಕಾಗಿ ಪ್ರಶ್ನೆ ಕೇಳಿರು ಏನ್ ಕೇಳ್ಯಾರಿಪ್ಪ ಏನು ಕೇಳಿದ್ರು ಮಾಳಂಗರಾಯದ 4 ಮಂದಿ ಮಕ್ಕಳು ಕಾಕ ಕೇಳ ನೋಡಿ ನಿನಗೆ ಓದ್ಕೊಂಡು ನೀ ಗಾಡಿಯಾಗ ನಿದ್ದೆ ಹೊಡತಿ 5 ಗಂಟ್ಲೆ ಒಮ್ಮೆ ಕೇಳಕತ್ರ ಯಾರದ ತಲೆ ನಡಿಬೇಕ್ರಿ ನಮ್ಮ ತಲೆ ಶಾಣದವು ಹೆಂಗಂದಿ ಮಾಳಂಗರಾಯದ 4 ಮಂದಿ ಮಕ್ಕಳು ರೆಬ್ರಾಯ ಬೀರಮುತ್ತ ಸೋಮುತ್ತ ಕಣ್ಣಮುತ್ತ 4 ಮಂದಿ ಮಕ್ಕಳು ಕೂಡ್ಕೊಂಡು ತಂದಿಗೆ ಒಂದು ಮಾತು ಹೇಳ್ಯಾರ ತಂದಿದ್ದವ ಲಾಸ್ಟ್ ಒಂದು ಮಾತು ಕರ್ದು ಹೇಳೋಣ ಲಾಸ್ಟ್ ಮಾತು ಹೇಳೋಣ ಲಾಸ್ಟ್ ತಂದಾಗಿರ್ತಕ್ಕಂಥವ ಮಾಳಿಂಗರಾಯ ಆಗಿರ್ತಕ್ಕಂಥ ಮಕ್ಕಳಿಗೆ ಒಂದು ಕರೆದ ಮಾತು ಹೇಳ್ಯಾನ ಲಾಸ್ಟ್ ಕೊನೆಯದಾಗಿ 3 ಮಾತು ಹೇಳೋಣ ಯಾವ ಮಾತು ಒಂದು ಮಾತು ಯಾವ ಮಾತು ಕೇಳ್ಯಾರ ಅವರು 3 ಮಾತಲ್ಲ ಒಂದು ಮಾತು ಹೇಳ್ಯಾನ 3 ಮಂದಿ ಮಕ್ಕಳಿಗೆ 3 ಮಂದಿ ಮಕ್ಕಳಿಗೆ ಒಂದು ಮಾತು ಕರೆದು ಹೇಳ್ಯಾನ ಮಾಳಿಂಗರಾಯ ಅದು ಯಾವ ಮಾತ ಅನ್ನುವಂತ ಮಾತನ್ನು ಹೇಳ್ಯಾರಿಪ್ಪ ಅದಕ್ಕೆ ಅದು ಯಾವ ಮಾತು ಪತ್ರ ಯಾವ ಮಾತ್ರಿ ಸೊಲ್ಲಾಪುರ ಜಿಲ್ಲಾ ಮಂಗಳವಾರ ತಾಲೂಕ ಹುಲಜಂತಿ ಗ್ರಾಮದೊಳಗ ಮಾಳಿಂಗರಾಯ ಇದ್ದಂತ ಸಂದರ್ಭದಾಗ ಏನೈತ್ರಿ ಮಾಳಿಂಗರಾಯ ಮಕ್ಕಳಿಗೆ ಹೇಳ್ತಾನ ಏನತ್ರಿಪ್ಪ ಒಂದು ಕಲಿಯುಗದಾಗ ಸೂರ್ಯ ಚಂದ್ರ ಇರುವವರಿಗೆ ನೆಲವೊಂದ ಗಂಗೆ ಹರಿಯವರಿಗೆ ಪಾರಂದ ಪಾರವರಿಗೆ ಈ ಮಾಳಿಂಗರಾಯನ ಮಟ್ಟಕ್ಕೆ ಹುಲಜಂತಿ ಮಟ್ಟಕ್ಕೆ ಬಹಳಷ್ಟು ಭಕ್ತರು ಬರ್ತಾರ ಆ ಭಕ್ತರನ್ನ ಸಲುವಂತ ತಾಕತ್ತು ನಿಮಗಿರ್ಲಿ ಅಂತ ಮಾತು ಹೇಳಿದ ಹೌದಿಲ್ಲ ಅವಾಗ ನಿಮಗಿರ್ಲಿ ಅಂತ ಒಬ್ಬ ಹಿರಿ ಮಗ ಆಗಿರ್ತಕ್ಕಂಥವ್ರು ರೆಬ್ರಾಯ ಒಪ್ಪಗೋಲಿಲ್ಲ 3 ಮಂದಿ ಮಕ್ಕಳ ಸಲುವಂತ ತಾಕತ್ತು ನಮಗ ಕೋಡಿಯಪ್ಪ ಅಂದ್ರು ನಿಮಗೆ ಇರ್ಲಿ ಅಂತ ಆಶೀರ್ವಾದ ಮಾಡಿದ ಆ ಭಕ್ತರನ್ನ ಸಲುವಂತ ತಾಕತ್ತು 3 ಮಂದಿ ಮಕ್ಕಳಿಗೆ ಇರ್ಲಿ ಅಂತ ಮಾಳಿಂಗ ಹೇಳಿ ಒಪ್ಪಗೊಂಡಂತ ಮಾತು ಇದೇ ಒಂದೇ ಮಾತ ಹೌದಿಲ್ಲ ಇದನ್ನ ಬಿಟ್ಟರೆ ಏನಿಲ್ಲ ಇನ್ನೊಂದು ಮಾತು ಕೇಳಾರು ಏನ್ ಕೇಳ್ಯಾರಿಪ್ಪ ಹುಲಜಂತಿ ಮಟ್ಟದಾಗ ಮಾಳಿಂಗರಾಯ ಆಗಿರ್ತಕ್ಕಂಥ ಶ್ರೀಡೋನ ಮಟ್ಟದಾಗ ಗುರು ಬೀರಪ್ಪ ಇದ್ದ ಗುರು ಬೀರಪ್ಪನ ಸೇವಾ ಮಾಳಿಂಗರಾಯ 1 ದಿನ ಮಾಡಿಲ್ಲ ಯಾವ
ದಿನ ಮಾಡಿಲ್ಲ ಅನ್ನುವಂತ ಮಾತನ್ನ ಕೇಳ್ಯಾರಿಪ್ಪ. ಮಾಳಿಂಗರಯ್ಯಾಗ ಇಬ್ರು ಹೆಂಡ್ರ. ಒಂದನೇ ಹೆಂಡತಿ ತೀರ್ಕೊಂಡ ನಂತರ ಎರಡನೇ ಹೆಂಡತಿನ ಲಗ್ನ ಆದ ಈರಮ್ಮಶರಣಿನ. ಹೌದಿಲ್ಲ? ಈರಮ್ಮಶರಣಿನ ಲಗ್ನ ಆದಂತ ಸಂದರ್ಭದಾಗ ಮನೆಯೊಳಗ ಹುಟ್ಟಿದ ಮನುಷ್ಯ ಸಾಯುವುದ ಸಹಜಿಕ ಬಂಧುಗಳೇ. ಮನುಷ್ಯ ಹುಟ್ಟತೈತಿ ಅದಕ್ಕ, ಸಾಯ್ತೈತಿ ಅದಕ್ಕ, ಹುಟ್ಟು ಸಾವು ಯಾರಿಗೆ ಬಿಟ್ಟಪ್ಪಲ್ಲ, ಬಿಟ್ಟಿಲ್ರಿಪ್ಪ. ಮಾಳಿಂಗರಯ್ಯನ ಏಳನೇ ಹೆಂಡತಿ ಲಿಂಗೈಕ್ಯ ಆದಂತ ಸಂದರ್ಭದಾಗ ಅವತ್ತು ಮನೆಯೊಳಗ ಸೂತಕಾಗಿತ್ತು. ಅವತ್ತು ಒಂದು ದಿನ ಗುರು ಬೀರಪ್ಪನ ಸೇವಾ ಮಾಳಿಂಗರಾಯ ಮಾಡೋದು ಬಿಟ್ಟಾನ ಮಾಳಿಂಗರಾಯ. ಲಿಂಗೈಕ್ಯ ಆದಾಗ ಈ ಸದ್ಯ ಆದ್ರೂ ಕೂಡ ನೋಡೋ ಬಂಧುಗಳೇ, ಯಾರೋ ಆದ್ರೂ ಕೂಡ ಊರೊಳಗ ಮನುಷ್ಯರ ಸಾಯಲಿ, ಇವತ್ತ ಸ್ವಾಮೀಜಿಗಳಾಗಲಿ ಲಿಂಗೈಕ್ಯ ಆಗ್ಲಿ, ಯಾರೋ ಮನುಷ್ಯ ಒಂದು ಜೀವ ಹೋಯ್ತಪ್ಪ ಅಂತಂದ್ರ ಗುಡಿ ಗುಂಡಾರದಾಗ ದೇವಾನು ದೇವತೆಗಳ ಪೂಜೆ ಆಗಂಗಿಲ್ಲ. ಹೌದಿಲ್ಲ? ಆ ಸಂಪ್ರದಾಯ ಉಳ್ಕೊಂಡು ಬಂದದ್ರಿಪ್ಪ. ಅದಕ್ಕಾಗಿ ಮಾಳಿಂಗರಾಯನ ಹೆಂಡತಿ ಲಿಂಗೈಕ್ಯ ಆದಂತ ಸಂದರ್ಭದಾಗ ಗುರು ಬೀರಪ್ಪನ ಸೇವಾ ಮನೆಯೊಳಗ ಸೂತಕಾಗಿ ತಿಳ್ಕೊಂಡು ಅವತ್ತು ಒಂದು ದಿನ ಗುರು ಬೀರಪ್ಪನ ಸೇವಾ ಮಾಡೋದು ಬಿಟ್ಟಾನ, ಪೂಜೆ ಮಾಡೋದು ಬಿಟ್ಟಾನ. ಇದ ಮಾತ್ರ ನೇರವಾಗಿ ಇದು ಉತ್ತರ. ಯಾನಾರ ಕೇಳ್ಕೊಂಡು ಮಾರಾಯ ಏ ಸುಮಿತ್ರ ಮುಂದಿನ ಸಲ ಹೇಳ್ಬೋದು ನೀ ಏನತ್ರಿ? ಏ ಸುಮಿತ್ರ ನನಗೆ 4-5 ಸಲ ಮಾತು ಕೇಳಕತ್ತ ನಿಮ್ ಮೊಟ್ಟ ಮನೆಯವ್ರು ಎಲ್ಲಾರು ಹುಡುಕಾಡ್ಕೊಂಡು ಬಂದು ಉತ್ತರ ಹೇಳಿರ್ತಿಲ್ಲ. ನಿನ್ ಎಲ್ಲಾ ಪೋಕಳ ಪಂಡ್ರಾಪುರ ವಿಷಯ ಗಟ್ಟಿ ಹಚ್ಚಗ ಆಳ್ಲಕ್ಕಾದ್ರ ರೊಟ್ಟಿ ಗಟ್ಟಿ ಅದ್ರ ರೊಟ್ಟಿ ಮಾಡ್ತಿ, ಆಳ್ಲಕ್ಕಾದ್ರ ಆಮಲಿ ಮಾಡ್ತಿ ಮಾರಾಯ ನೀ. ಹೌದಾ? ಕಮಿಟರ್ ಸ್ವಲ್ಪ ಟೈಟ್ ಆಗಿ ನಿತ್ರ ಮಂಗಳಾರತಿ ಮಾಡ್ರೆ ಮಂಗಳಾರತಿ ಮಾಡತಿ. ಹೌದಾ? ಇಂತ ಕುಸುಬಿನ ವ್ಯವಹಾರ ಯಾರು ಇಡಂಗಿಲ್ಲ. ಕಟ್ಟಿ ಹಚ್ಚೋದಿತ್ತ ಪತ್ರ ನಂದು ಬಂದಾಗ ಹುಲಿಜಂತ ಗ್ರಾಮಕ್ಕನೆ ಹೋಗುದು. ಅದೇ ರಾಗ ಅದೇ ಹಾಡ, ಅದೇ ರಾಗ ಅದೇ ಹಾಡ, ಅದೇ ಪ್ರಶ್ನೆ ಮಾತು ಹೇಳಬಾರ್ದು. ಈ ಪ್ರಶ್ನೆ ಕೇಳಿ ನನಗೆ ಬ್ಯಾಸತ್ತು ಬಂದದಪ್ಪ. ಹಳ್ಳಿ ಅದೇ ಪ್ರಶ್ನೆ ಅದೇ ಮಾತ ಒಂದ್ 20 ಸಲ ಕೇಳಿರ್ಬೇಕು ಈ ಪ್ರಶ್ನೆ. ಹೌದಿಲ್ಲ? ಮತ್ತೆ ನಾ ಹೊಳ್ಳಿ ಇದೇ ಉತ್ತರ ಹೇಳುದು. ಇದನ್ನ ಬಿಟ್ರೆ ಉತ್ತರ ನಿನಗೆ ಯಾರ ಕರ್ ಹೇಳಿರ್ಬೇಕು ಮಾರಾಯ. ಈ ಉತ್ತರ ಹಿಂಗೈತೆ ತಿಳ್ಕೊಂಡು ಅವ್ರನ್ನೂ ಕರ್ಕೊಂಡು ಬಾ, ನೀನು ಬಾ. ಹಾ, ರೈಲ್ವೆ ಐತ್ ಕರೆ, ರೈಲ್ವೆ ಡಬ್ಬ್ಯಾಗ ಮಂದೇ ಇಲ್ರಿ. ಹೌದು, ಯಾರ ಕಟ್ಟ ರೈಲ್ವೆ ಸುಮ್ಮನೆ ನೀವು ಹೆಡಿ ಕುಳತಂದು ಊಟ ಕಟ್ಟ ಬಂದಿರಿ ಇಲ್ಲಿ ಸಾವಳ ಗ್ರಾಮಕ್ಕ. ಹೌದು, ಹೇಳ್ತೀರಿ ನೋಡ್ಬೇಕು. ತೊಡಗ ಮಾಡೋರು ಬಂದಾರ, ಅದ ಕಡೆ ಊಟದ ಕಡೆ ಹೊಂಟಾರ, ಯಾತ್ರಿ ಇರುತ್ತೇಳಿ. ಹೌದು, ಮೊಗಳಾಳ ಮೇಲೆ ಊಟ ಮಾಡಕ್ ಬಂದಿಲ್ಲ ಇವತ್ತ. ಒಂದ್ ಮಾತು, ನಿನ್ನೆ ಬೆಳತಾನ ರಾತ್ರಿ ಕಾರ್ಯಕ್ರಮ ಬಂದ. ಇವತ್ತ ರವಿವಾರ ಉಪವಾಸ ಹೊತ್ತು ಮುಳುಗುತ್ತಾನ. ಹಂಗೆ ಹಾಡ್ತೀನಿ ನಿನಗತಿ ಬಂದಗಳು ಹೊಟ್ಟಬಾಕನಗತಿ ಹೊಟ್ಟಿ ಬಿಡ್ಕೋತ ಗಡಿಗೆ ಮುಂದೆ ಕುಂದ್ರಲ್ಲ. ಹೋಗಿ ಮೊದಲ ಭವಾನಿ ಮುಂದೆ ಕೂತಾನ್ರಿ. ಹೋಗಿ ಊಟ ಮಾಡಿ ಮಾಡಿ ಹೊಟ್ಟೆ ಹೆಂಗ್ ಬಂದ ನೋಡು. ಮಗ ಕ್ವಾಣೇಶ್ವರ ದೈತಗೇನ ದೈತ. ಹೌದು, ಆಟ ಕಡೆ 6 ಆಗತ್ತಾನ, ಉದ್ದ ಕಡೆ ಮಗ 3 ಅಕ್ಕನ. ನಾ 3 ದುರ್ಗೋಡ್ ಕ್ವಾಣಗೇನ. ದುರ್ಗೋ ಬಿಟ್ಟು ಕ್ವಾಣ. ಹೌದಿಲ್ಲ? 10 ರೊಟ್ಟಿ ಮಾತ್ರ ಅಲ್ಲಿ ಯಾಕೆ ಹೇಳಕತ್ತೀನಿ ಗೊತ್ತನ? ಅಕ್ಕ ನಮ್ ಹುಡುಗ ಏನಂತೆ ಅಡಿಗೆ ಕೋಣೆ ಕಡೆ ಹೊಂಟಾನ್ರಿ ಅಂದ್ರ. ಹೌದ್ರಿ, ಅಡಿಗೆ ಕೋಣೆ ಕಡೆ ಊಟ ಮಾಡೋ ಮ್ಯಾಲ ಅಲ್ಲಿದ. ಹೌದಾ? ಹೊರಗೋಡದ ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ದಿಮ್ಮ ಹೊಡೆದಿನಿ. ಹೌದಾ? ಇವತ್ತು ನೀನೆ ರಾತ್ರಿ ಬೆಳತನ ಆಡಿ ಹಗಲತ್ತು ಸಂಚಾನ ಊಟ ಇಲ್ಲ ಹಾಡ್ಲಿಕ್ಕೆ ತಿನ್ನ. ಹೌದಾ? ಇವತ್ತು ನನ್ನಪ್ಪ ಬೀರನ್ನ ಸಲ ಒಂದು ಕಲ್ಲು ಉಪಾಸಿಟ್ಟು ಹಾಡೋ ಮೇಳದ. ನಿನಗತ್ತೆ ಊಟ ಮಾಡಿ ಹೊಡ ತುಂಬ ಊಟ ಮಾಡೋ ಮೇಳ ಇಲ್ಲ. ಹೌದಿಲ್ಲ? ಮಾಳಿಂಗರಾಯ ಬೀರಪ್ಪಗ ದುಡಿತಲ್ಲ ಅಂದ್ರ ಗುರುವಿನ ಸಲುವಾಗಿ ಶರೀರ ಹೋಗ್ಲಿ. ಕರೆ ಕಲ್ಲು ಉಪಾಸಿಟ್ಟು ಹಾಡೋ ಮೇಳದ ಇದ. 3 ಹೊತ್ತು 3 ಹೆಡಿ ಕುಳಿತಿಂದ ಕ್ವಾಣೇಶ್ವರ ದೈತನಿಗೆ ತಿನ್ನುಕೊಳ್ಳಲ್ಲ. ಹೌದ್ರಿಪ್ಪ, ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಅದಕ್ಕಾಗಿ ಇನ್ನೊಂದು ಮಾತೇನ್ ಹೇಳ್ರಿ. ಶಾಡ ಬಾಬಾನ ಗುಡ್ಡ. ಶಾಡ ಬಾಬಾನ ಗುಡ್ಡ ಎಲ್ಲದ? ಹೌದು. ಯಾವ ಜಿಲ್ಲಾ ಯಾವ ತಾಲೂಕದೊಳಗದ? ಯಾವುದು? ಮತ್ತ ಶಾಡ ಬಾಬಾ ಅಂದ್ರ ಯಾರ? ಅವ್ರ ಅಣ್ಣತಮ್ಮರದಾರ. ಅವ್ರ ಅಣ್ಣತಮ್ಮರ ಯಾರ? ಅವ್ರ ಹೆಸರೇನ? ಅವ್ರ ಹೆಂಡ್ರ ಯಾವ ಮಗರ ಹೇಳ ಪ್ರಶ್ನೆ ಉತ್ತರ. ಪ್ರಶ್ನೆ ಯಾವ ಎಲ್ಲ ಸುಳ್ಳ ಕರೆ ಮಾತ. ನೀ ತಾಕತ್ತಿನಿಂದ ಹಚ್ಚೋದನ ಇತ್ತಪ್ಪ ಅಂದ್ರ ಶಾಡ ಬಾಬಾನ ಗುಡ್ಡ ಕಡೆ ನೀ ಕಿಂಚಗಡ್ಡಿ ಹಿಡಿದು ಕರ್ಕೊಂಡು ಹೋಗ್ಕೊಂಡ. ಹೌದಾ? ಮೊನ್ಯಾರು ಅದೇ ಉತ್ತರ ಕೊಟ್ಟಿನ್ರಿ ನಿಮಗ. ಹೌದು, ಅದನ್ನ ನಿನಗ ವಯಸ್ಸಾಗ್ಯದ ಬುದ್ಧಿರ ಎಂದು ಬರ್ತದತ್ತನ್ನ. ಹೌದು, ಮೈ ಬೆಳೆಸನ ಕರೆ ಬುದ್ಧಿನ ಬೆಳೆಸಿಲ್ಲ. ಮೈ ಬೆಳೆಸಿಕರೆ ಬುದ್ಧಿ ಬೆಳೆಸಿಲ್ಲ. ಕೊಲ್ಲಾಪುರ ಜಿಲ್ಲಾ ಹಾತಕಲಂಗಡಿ ತಾಲೂಕದೊಳ ಶಾಡ ಬಾಬಾನ ಗುಡ್ಡದ ಕೊಲ್ಲಾಪುರದಿಂದ 22 ಕಿಲೋಮೀಟರ್ ಅದ. ಹೌದಾ? ಶಾಡ ಬಾಬಾನ ಗುಡ್ಡ. ಅಲ್ಲೇ ಯಾರಿಪ್ಪ? ಮಾಳಿಂಗರಾಯನ ಕಾಕ ಸೋಮರಾಗಿರ್ತಕ್ಕಂತ ಶಾಡ ಬಾಬಾನ ಗುಡ್ಡಕ್ಕೆ ಹೋಗಿ ತಪ ಮಾಡ್ಯಾನ. ಅಲ್ಲಿ ಗುರು ಸೊನ್ನಾರಸ್ಯದಾಗಿರ್ತಕ್ಕಂತ ಭಾವಾನ ವೇಷ ತೊಟ್ಟು ಬಂದಾನ. ಆ ಭಾವಾನ ವೇಷ ತೊಟ್ಟು ಬಂದವನಿಗೆ
ಬಾಬಾ ಬಾಬಾ ಅಂತೇಳಿ ಕರ್ದಾರಪ್ಪ ಹೌದಿಲ್ಲ ಅವಾಗೇನು ಯಾರ ಅಣ್ಣತಮ್ಮರದಾರು ಅವ್ರದಾರು ಇವ್ರದಾರ ಸೊನ್ನಾರಿ ಸಿದ್ಧಗನಿ ಬಾಬಾ ಅಂತೇಳಿ ಕರ್ದಾರಪ್ಪ ಆ ಸದ್ಯ ಆದ್ರೂ ಕೂಡ ಸೊನ್ನಾರಿ ಸಿದ್ಧನ ಗುಡಿ ಅದ ಅಲ್ಲಿ ತಪವೇನು ಮಾಡಲ್ಲ ಸೋಮರಾಯ ಸೋಮರಾಯಾಗ ಆ ಗುಡ್ಡಾಣನೆ ಸೊನ್ನಾರಿ ಸಿದ್ಧ ಬಿಟ್ಟು ಕೊಟ್ಟಾನ ಈ ಸದ್ಯ ಸೊನ್ನಾರಿ ಸಿದ್ಧನ ಯಾರು ಈ ಸದ್ಯ ಸೋಮರಾಯನ ಹೆಸರಲ್ಲಿ ಐತೆ ಅದ ಶಾಡಬಾಬನ ಗುಡ್ಡ ಎಲ್ಲಿ ಕೊಲ್ಲಾಪುರದಿಂದ 22 ಕಿಲೋಮೀಟರ್ ಎಲ್ಲಪ್ಪ ಅಂದ್ರೆ ಗೂಗಲ್ದಾಗ ಸರ್ಚ್ ಹೊಡಿ ಕೊಲ್ಲಾಪುರದಿಂದ 22 ಕಿಲೋಮೀಟರ್ ಗುಡ್ಡಿನಿ ತೋರಿಸ್ತದ ಅದೇ ಗುಡ್ಡ ಎತ್ತರ ಐತಿ ಹೇಳಿ ನೋಡ್ರ ಗೊತ್ತಾಗ್ತದ ನಿನಗ ಬರೀ ಪ್ರಶ್ನೆ ಕೇಳೋದಲ್ಲ ಬರೀ ಪ್ರಶ್ನೆ ಎತ್ತರ ಐತಿ ಆಗಲ್ಲ ಹೇಳು ಮಗಳದನ್ನ ಹೌದಿಲ್ಲ ಅದಕ್ಕಾಗಿ ಅಲ್ಲಿ ಬಾಬಾಗಳ 8 ಮಂದಿ ಇದಾರು ಅಂತೇಳಿ ಯಾರನ್ನ ಹೇಳಿರ್ಬೇಕ್ರಿ ಅದೆಲ್ಲ ಸುಳ್ಳು ಕಲ್ಪನೆ ಬಾಬಾ ಅಂತಂದ್ರ ಸೊನ್ನಾರಿ ಸಿದ್ಧ ಏನ ದರ್ಶನ ಸೋಮರಾಯ ಕೊಟ್ಟಾನ ಸೋಮರಾಯಗನೆ ಬಾಬಾ ಅಂತೇಳಿ ಕರೆದಾರ ಅದಕ್ಕೆ ಬಾಬಾ ಅಂತ ಕರೆದ್ರೆ ಅಲ್ಲಿ ಶಾಡಗಿರಿ ಹುಲ್ಲು ಬೆಳೀತದ ಶಾಡ ಬಾಬಾನ ಗುಡ್ಡ ಹೆಸರು ಬೆಳಿಬೇಕಾದ್ರ ಶಾಡಗಿರಿ ಅನ್ನುವಂತ ಒಂದು ಹುಲ್ಲಿನ ಹೆಸರದ ಆ ಹುಲ್ಲಿನ ಹೆಸರನ್ನೇ ಶಾಡಗಿರಿ ಹುಲ್ಲ ಆ ಹುಲ್ಲು ಬೆಳೆದ ಸಲುವಾಗಿ ಶಾಡ ಬಾಬಾನ ಗುಡ್ಡ ತರ ಹೌದಿಲ್ಲ ಆ ಸದ್ಯ ಸೋಮರಾಯನ ಹೆಸರಲ್ಲೇ ಐತಿ ಅನ್ನುವಂತ ಮಾತನ್ನ ಅದೇ ಗುಡ್ಡದೊಳಗ ಒಂದು ಲಕ್ಷ್ಮೀ ದೇವಿ ಗುಡಿ ಅದ ಆಕೆ ಏನು ಸಂಬಂಧದಲ್ಲಿ ಹೇಳಿ ನೋಡೋಣ ಗೊತ್ತಾಗ್ತದೆ ನಿನಗ ಅದೇ ಗುಡ್ಡದೊಳಗ ಗುಡ್ಡ ಎತ್ತರದ ಅಗಲದ ಕುಂಡಿನ ಹೇಳೋ ಮಗಳದನ್ನೇ ಹೌದಿಲ್ಲ ಸುಮ್ಮನೆ ಹೊಳ್ಳಿ ಅದೇ ಮಾತ ಅದೇ ಹಾಡ ರಾಗ ತೆಗಿಬೇಡ ಮಾರಾಯ ನಾವ್ ಉತ್ತರದಲ್ಲ ನಮ್ಮ ಮಟ್ಟ ಮನೆಯೊಳಗ ಉತ್ತರ ಹೇಳಿನಿ ಹೌದಿಲ್ಲ ನಾನ್ ನಿನಗೆ ಹೇಳೋಣ ಮಗಳಲ್ಲ ಸತ್ಯವಾಗಿ ನಂದೇ ಕರಿ ಅನ್ನೋ ಮಗಳನ್ನ ಇವೇನ್ರಿ ಸುಳ್ಳ ಯಾಕಂದ್ರ ಚಿತ್ ಅಂದ್ರ ದಬ್ಬ ಅನ್ನವ ದಬ್ಬ ಅಂದ್ರ ಚಿತ್ ಅನ್ನವ ಕರೆ ಹೇಳ್ರಿ ಹೆಂಗ್ ಗೊತ್ತನ್ರಿ ಮಾರಾಯನ್ ನಾಲಿಗೆ ಹೆಂಗದ್ರಿ ಸಬದಾಗ ಒಂದು ಗುಬ್ಬಿ ಹಿಡಿದು ಕೈಯಾಗ ಗುಬ್ಬಿ ಹಿಡಿದು ಸಬದವ್ರಿಗೆ ಕೇಳುದು ಏನತ್ರಿ ಇದು ಗುಬ್ಬಿ ಸತ್ತೈತೆ ಇಲ್ರಿ ಕೇಳುದು ಗುಬ್ಬಿ ಸತ್ತೈತೆ ಅಂದ್ರೆ ಜೀವಂತ ಐತಿ ಹಾರಿ ಬಿಟ್ಟು ಬಿಡ ಇವ್ ಮಗ ಮತ್ತ ಗುಬ್ಬಿ ಜೀವಂತ ಐತೆ ಅಂದ್ರ ಪಟ್ನ ಅಲ್ಲಿ ಕಣ್ಣಿ ಕಾಲ ಹಿಚಕ್ ಬಿಡವ ಕೈಯಾಗ ನಿನ್ನ ಕಣ್ಮುಚ್ಕಡ್ಡಾವು ನನಗಿಲ್ಲ ಮಗಳ ಅಪ್ಪ ನೀ 6 ಫುಟ್ ಜಿಗದ್ರ 3 ಫುಟ್ ಜಿಗದ್ರ ಮಗಳ 6 ಫುಟ್ ಜಿಗು ಮಗಳದನ್ನ ಅಪ್ಪ ಗುಡಿ ಕಟ್ರ ಮಗಳ ಕಳಸ ಇಡೋ ಮಕ್ಕಳದ ಇವ ಹೌದಿಲ್ಲ ಅದಕ್ಕ ಮುಂದಿನ ಸಂದಿನಾಗ ಏನು 3 ಪ್ರಶ್ನೆಗೆ 3 ಉತ್ತರ ನೇರವಾಗಿ ಕೊಟ್ಟಿನಿ ಇದನ್ನ ಬಿಟ್ಟು ಉತ್ತರ ಇಲ್ಲ ನೀ ಸುಮ್ಮನೆ ಗಾಗಿ ಹುಬ್ಬವನ ಕತ್ತಿ ಹೇಳ್ತಂದ್ರ ನಿನ್ನ ಕತ್ತಿ ನಂಬು ಮಗಳೇ ಅಲ್ಲ ಮಾಡಕ್ಕ ನೆತ್ತ ಬಂದ್ರ ನಿನ್ನ ರೊಕ್ಕನು ಇಲ್ಲೇ ಬಿಡು ನನ್ನ ರೊಕ್ಕನು ಇಲ್ಲೇ ಬಿಡ್ತೀನಿ ಮುಂದಿನ ಸಂದಿಗೆ ಹುಲಿಜಂತಿಗೆ ಹೋಗುದು ಸುಮ್ಮ ಪಾಚ ಸುದಿಲ್ಲ ಸುಳ್ಳು ಅಂತಂದ್ರೆ ಖರ್ಚನೆಂದು ಗಾಡಿ ನಮ್ದು ರೊಕ್ಕ ಬೇಕ್ರೆ ನೀನ ಕೊಡ್ಬೇಕು ನಮ್ಗ ಹೌದು ಗಾಡಿ ನಾವು ಕೊಡ್ತೇವು ಪೊಕಟ್ ಬರವ ನೀವು ಪೊಕ್ಕಟ ಬರೋ ನಾಳಿದ್ರಿ ಹೌದಿಲ್ಲ ಅದಕ್ಕಾಗಿ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ವ್ಯಾಸರ ಆಗೋದು ಬೇಡ್ರಿಪ್ಪ ನೋಡ್ರಿ ವಿಷಯ ಇಟ್ಟಾರ ಅನ್ನದಾನ ಶ್ರೇಷ್ಠ ಏನ ಜ್ಞಾನದಾನ ಶ್ರೇಷ್ಠ ಹೌದಿಲ್ಲ ಇಷ್ಟೆಲ್ಲಾ ಮಾತಾಡಿ ಉತ್ತರ ಹೇಳಿ ನಾವ್ ಹೊಳ್ಳಿ ಅವ್ರಿಗೆ ಪ್ರಶ್ನೆ ಕೇಳ್ಬೇಕ್ರ 2 ತಾಸು ಹೋಗ್ತದ ಟೈಮ್ ಶಾರ್ಟ್ ಅದ ವಿಷಯ ಯಾವ್ದಿರ್ಲಿಪ್ಪ ಎಲ್ಲ ದಾನಗಳಕ್ಕಿಂತ ಅನ್ನದಾನವೇ ಶ್ರೇಷ್ಠ ಅನ್ನುವಂತ ವಿಷಯ ನಮಗಿರ್ಲಿಪ್ಪ ಪೈಲ ಅನ್ನದಾನ ಶ್ರೇಷ್ಠ ಐತತಿ ತಿಳ್ಕೊಂಡ ನೀವು ಉಮದ್ಯಾವ ಮಾರಾಯಣ ಕರೆದು ಗದಿಗೆ ಮಾರಾಯದ ಅಂತ ತಿಳ್ಕೊಂಡು ಒಳಗ ಕುಂದಿರಿಸಿ ನೀನು ಜ್ಞಾನ ನೀಡುವುದಕ್ಕಿಂತ ಮುಂಚಿತವಾಗಿ ಅನ್ನ ಹಾಕ್ಯಾರ ನೀನು ಹೊಟ್ಟಿಗೆ ಅನ್ನ ಹಾಕ್ಯಾರ 8 ರೊಟ್ಟಿ ಬಡ್ದಿ 4 ಪಡಿಗೆ ಸಾರ ಬಡ್ದಿ ಇದು ಅನ್ನದಾನ ಶ್ರೇಷ್ಠ ಒಂದು ಗುಂಡೆ ಮಜ್ಜಿಗೆ ಕೊಡ್ದಾನ್ರಿ ಅಂಬಲಿ ಒಂದು ಗುಂಡೆ ಅಂಬಲಿ ಹೌದಿಲ್ಲ ಇನ್ನ ಸ್ಟೇಜಿಗೆ ಬಂದಿಲ್ಲ ದಿಮ್ ಇಟ್ಟಿಲ್ಲ ಮೊದಲು ಹೊಟ್ಟೆ ಹೊಟ್ಟಿ ತಗೊಂಡು ಹೋಗ್ಯಾನ ಊಟ ಬರೋಕತ್ತ ಮುಂಚಿತವಾಗಿ ನಿನಗ ಅನ್ನ ಕೊಟ್ಟಾರಪ್ಪ ಅಂದ್ರೆ ನಮ್ಮ ಶಾವಳ ಗ್ರಾಮದವರು ಅನ್ನದಾನ ಶ್ರೇಷ್ಠ ಅನ್ನುವಂತ ವಾದ ನಮಗಿರ್ಲಿ ಹೌದಿಲ್ಲ ಈ ಕತಿ ಹೇಳ್ಬೇಕಾರ ಮತ್ತ 5-10 ನಿಮಿಷ ಕತಿ ಬಂಧುಗಳೇ ಅನ್ನ ಇದಕ್ಕೆ ಮುಂದೆ ಏನು ಮಾತಾಡ್ತಾನ ಮಾತಾಡ್ಲಿ ದಾನದೊಳಗ ಬಹಳ ದಾನಗಳದಾವ ಅನ್ನದಾನ ವಿದ್ಯಾದಾನ ಗೋದಾನ ಭೂದಾನ ಕನ್ಯಾದಾನ ರಕ್ತದಾನ ನೇತ್ರದಾನ ಹೌದಿಲ್ಲ ಎಲ್ಲಾ ದಾನಗಳದ ಅದ್ರಾಗ 2 ದಾನ ಆಯ್ಕೆ ಮಾಡ್ಕೊಂಡಾರ ಅನ್ನದಾನ ಶ್ರೇಷ್ಠ ಏನ ವಿದ್ಯಾದಾನ ಅಂದ್ರೆ ಜ್ಞಾನದಾನ ಶ್ರೇಷ್ಠ ಹೌದಿಲ್ಲ ವಿದ್ಯಾದಾನ ಅನ್ನುವಂಥದ್ದು ಅನ್ನಗ ಬಿಟ್ಟಿನಿ ಅನ್ನದಾನ ಅನ್ನುವಂಥದ್ದು ನಮಗಿರ್ಲಿ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಮನೆಯೊಳಗ ಅನ್ನ ಐತ ತಿಳ್ಕೊಂಡು ನಮ್ಮ ಮೈಯೊಳಗ ಅನ್ನ
ಒಳಗ ಹೋಗೈತಿ ತಿಳ್ಕೊಂಡು ಇಷ್ಟು ನಿತ್ ಮಾತಾಡ್ಲಿಕ್ಕೆ ಬರ್ತದ. ಹೌದಾ ಇಟ್ಟು ಬಾಯಿ ಮಾಡಿ ಮಾತಾಡ್ಲಿಕ್ಕೆ ಬರ್ತದ. ಕುಣದಾಡಿ ಹಾಡ್ತೀವಿ, ಜಗದಾಡಿ ಹಾಡ್ತೀವಿ. ಶಕ್ತಿ ಅನ್ನುವಂಥದ್ದು ಬರ್ಬೇಕಾರ ಮೊದಲ ಅನ್ನ ಬೇಕು ಮನುಷ್ಯಗ. ಹೌದಾ ಬಾಯನ ಶಬ್ದ ನಿಮ್ಮ ಜ್ಞಾನ ಹೊರಗ ಬೀಳ್ಬೇಕಾರ ಮೊದಲ ಜೋರ ಮಾತಾಡಬೇಕಾರ ಒಳಗ ಅನ್ನ ಬೇಕು. ಹೌದಾ ಅನ್ನುವಂತ ಪಾಯ ಮೊದಲು ಹಾಕಿ ಅವರು ಕೇಳ್ಯಾರಪ್ಪ ಅಂದ್ರ ನಾವು ಒಂದು 4-5 ಕೇಳಿ ಬಿಡುನು. 5-6 ಕೇಳ್ರಿ ನೀವು. ಹೌದಿಲ್ಲ? ನಿಂತ ಪಟ್ಟ ಮೇಲೆ 50 ಪ್ರಶ್ನೆ ಕೇಳೋ ಮಗಳದನ್ನ. ಹೌದು ಸುಮ್ಮನೆ ಎಲ್ಲಾ ಜನರಿಗೆ ಕನ್ಫ್ಯೂಸ್ ಮಾಡಿ ಹೋಗುದು ಬೇಡ. ಹೌದ್ರಿಪ್ಪ. ಹೌದಿಲ್ಲ? ನನ್ನಪ್ಪ ಯೋಗ್ಯನಾದ ಅಮೋಘ ಶಬ್ದ ಕೈಲಾಸದಿಂದ ಹೋಮದ ಕಂಬಳಿ ನೇಮದ ಬೆತ್ತ ತಂದಾನ್ರಿಪ್ಪ. ಬೆತ್ತ ತಂದಾನ. ಹೌದು. ಆ ಬೆತ್ತ ಪೂರ್ವದಲ್ಲಿ ಯಾರ ಬಲ್ಲೆ ಇತ್ತು? ಹೌದು. ಮತ್ತೊಮ್ಮೆ ಹೇಳ್ರಿ ಅವ್ರಿಗೆ. ಪರಮಾತ್ಮನ ಬಲ್ಲೆ ಇತ್ತು ಅಂತ ಅನ್ನಂಗಿಲ್ಲ. ಪರಮಾತ್ಮನ ಬಲ್ಲೆ ಇರೋಕ್ಕಿಂತ ಮುಂಚಿತವಾಗಿ ಯಾರ ಬಲ್ಲೆ ಇತ್ತು? ಹೌದಾ? ಹೌದಿಲ್ಲ? ಈ ಸದ್ಯ ನಮ್ಮ ಆತ್ಮ ತಾಯಿ ಗರ್ಭಕ್ಕೆ ಬರ್ಬೇಕಾದ್ರ ಈ ಜೀವ ತಾಯಿ ಗರ್ಭಕ್ಕೆ ಬರ್ಬೇಕಾರ ಏನಾಗ್ತದ್ರಿ? ಮೊದಲ ತಂದೆಯ ದ್ರವದ ರೂಪದೊಳಗಿತ್ತು. ಹೌದ್ರಿಪ್ಪ. ಹೌದಿಲ್ಲ? ತಂದೆಯಿಂದ ತಾಯಿಗೆ ಬರಬೇಕಾರ ಅನ್ನಕ್ಕೆ ಬತ್ತು, ಅನ್ನದಿಂದ ಸಸ್ಯಕ್ಕೆ ಬತ್ತು. ಹಿಂಗೆಲ್ಲ ಒಂದೊಂದಿಂದ ಒಂದಕ್ಕೆ ಬಂದದ್ರಿಪ್ಪ. ಹೌದಿಲ್ಲ? ಹೆಂಗ ಮೊದಲ ಪೂರ್ವದಲ್ಲಿ ತಂದಿಕ್ಕಿಂತ ಮುಂಚಿತವಾಗಿ ಯಾರ ಬಲ್ಲಿ ಇತ್ತಿ ಜೀವಾತ್ಮ? ಯಾರ ಬಲ್ಲಿ ಇತ್ರಿ? ಪರಮಾತ್ಮ ಪಂಚ ಮಹಾಭೂತಗಳ ಏನದಾವಲ್ಲ ಪರಮಾತ್ಮನ ಬಲ್ಲೆ ಇತ್ತು. ಪರಮಾತ್ಮನ ಬಲ್ಲೆ ಇರ್ತಕ್ಕಂತ ಜೀವಾತ್ಮವನ್ನ ನನ್ನಪ್ಪ ಪರಮಾತ್ಮ ಎಲ್ಲಿಗೆ ತಂದಾನ? ತಂದಿ ಬಲ್ಲೆ ತಂದಾನ. ತಂದಿ ಬಲ್ಲೆ ದ್ರವದ ರೂಪದಾಗ ತಂದಾನ. ಹಿಂಗ ತಂದುಕೊತ ಬಂದಲ್ಲ ಹಂಗನೆ ಅಮೋಘ ಸದನ ಬೆತ್ತ ಪರಮಾತ್ಮನ ಬಲ್ಲೆ ಬರೋದಕ್ಕಿಂತ ಮುಂಚಿತವಾಗಿ ಪೂರ್ವದಲ್ಲಿ ಯಾರ ಬಲ್ಲೆ ಇತ್ತು? ಹೌದಾ? ಹೋಮದ ಕಂಬಳಿ ತಂದಾನ. ಹೋಮದ ಕಂಬಳಿಯೊಳಗ ಯಾರ ಆಧೀನದೊಳಗಿತ್ತು? ಹೋಮದ ಕಂಬಳಿಯೊಳಗ. ಹೌದಾ? ಅದು ಯಾರ ಬಲ್ಲೆ ಇತ್ತು ಪೈಲ? ಹೌದಿಲ್ಲ? ಪ್ರಸಾದ ಗಂಟ ತಂದಾನ. ಪ್ರಸಾದ ಗಂಟ ಪೂರ್ವದಲ್ಲಿ ಯಾರ ಬಲ್ಲೆ ಇತ್ತು? ಹೌದಾ? ಇದೆಲ್ಲ ಪರಮಾತ್ಮನದಿಂದನೇ ಅಮೋಘಸಿದ ತಂದಾನಂತ ಅನ್ನೋದು ಜಗತ್ತಕ್ಕೆ ಗೊತ್ತದ. ಎಲ್ಲರಿಗೂ ಗೊತ್ತದ ಜಗತ್ತಕ್ಕ. ಹೋಮದ ಕಂಬಳಿ ನೇಮದ ಬೆತ್ತ ಬಡವ ಬಗ್ಗೆ ಬಂಜಿಗೆ ಪಲ್ಲ ಮುಂದ ನಂದಿಗೆ ಹಿಂದ ನನ್ನ ತಂದಿಗೆ ಬಯಲಭೂತಳ ಸಿದ್ಧನ ಕರ್ಕೊಂಡು ಅಮೋಘ ಸಿದ್ಧ ಧರಣಿಗಳಿಗೆ ಬಂದಾನ. ಎಲ್ಲರೂ ಹೇಳ್ತಾರೆ ಆ ಪರಮಾತ್ಮನೇ ಕೊಟ್ಟಾನಂತ ಎಲ್ಲರೂ ಹೇಳ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಯಾರ ಬಲ್ಲೆ ಇತ್ತು? ಕಂಬಳಿ ಯಾರ ಬಲ್ಲೆ ಇತ್ತು? ನೇಮದ ಬೆತ್ತ ಯಾರ ಬಲ್ಲೆ ಇತ್ತು? ಪ್ರಸಾದ ಗಂಟೆ ಯಾರ ಬಲ್ಲೆ ಇತ್ತು? ಇನ್ನೊಂದು ಮಾತು ಮಾರಾಗಿ ಮೂರಲ್ಲ, ಇನ್ನೊಂದು ಮಾತು ನಿನ್ನ ತಾಕತ್ತಿದ್ರೆ ಹೇಳು. ಏನ್ರಿಪ್ಪ ಇನ್ನೊಂದು ಮಾತ? ನಿಮ್ಮ ಅಮೋಘನ ಮೊಟ್ಟ ಮನೆಯೊಳಗನೆ ಒಬ್ಬ ಸಣ್ಣ ಕೂಸಾಗಿ ಅಡ್ಡಾಡ್ಕೊತ ಒಂದು ಊರಾಗ 1 ಕಿಲೋಮೀಟರ್ ಅಲ್ಲ 1.5 ಕಿಲೋಮೀಟರ್ ದಾಟಿ ಸಣ್ಣ ಕೂಸಾಗಿ ಆಡ್ತಿದ್ದ. ಆಡೋ ಸಂದರ್ಭದಲ್ಲಿ ಒಬ್ಬಕ್ಕೆ ಹೆಣ್ಮಗಳ ಕಟ್ಟಿಗೆ ಹೊರಿ ಹೊತ್ತುಕೊಂಡು ದಾಟಿ ಹೊಂಟಾಗ ಅಂಬೇಗಾಲ್ ಹಚ್ಚಿ ಆ ಕೂಸ ಆಡ್ಲಿಕ್ಕತ್ತಿತ್ತು. ಆ ಕೂಸಿನ ರೂಪ ಲಾವಣ್ಯವನ್ನ ನೋಡಿ ಆ ಹೆಣ್ಮಗಳಾಗಿರ್ತಕ್ಕಂಥ ಕೂಸಿನ ಎತ್ಕೊಂಡಾಳ. ಹೌದಿಲ್ಲ? ಕೂಸು ಎತ್ಕೊಳ್ಳಕ್ಕಿಂತ ಮುಂಚಿತವಾಗಿ ನೀರಡಿಸಿ ತಾಯಿಗೆ ನೀರಂತ ಹಿಂಗ್ ಕೈ ಮಾಡಿ ಹೇಳ್ತಿತ್ತು ಬಂಧುಗಳಿಗೆ. ಹೌದು. ಆ ಕೂಸ ಯಾರೋ ಅಮೋಘ ಸಿದ್ಧನ ಮೊಟ್ಟ ಮನೆಯೊಳಗ ಸಿದ್ಧ ಕೂಸಾಗ್ಯಾನ. ಹೌದಿಲ್ಲ? ನೇರ ಹಿಂಗ ಕೈ ಮಾಡ್ತಿತ್ತು. ಆ ಸಂದರ್ಭದಾಗ ತಾಯಿ ಆಗಿರ್ತಕ್ಕಂತ ಏನ್ ಮಾಡ್ಯಾಳಲ್ಲಿ? ತಾಯ ರೂಪದಿಂದ ನೀರು ಉತ್ಪತ್ತಿ ಆಗ್ಯದ ಅಲ್ಲಿ. ಅಲ್ಲಿ ತತ್ರಾಣಿ ಒಳಗ ನೀರು ಉತ್ಪತ್ತಿ ಆದ ಕೂಡಲೇ ಆ ಹುಡುಗ ಹುಡುಗ ನೀರು ಕುಡಿದ ನಂತರ ತಾಯಿ ಎತ್ಕೋಬೇಕತ್ತಲ್ಲ, ಬಗಲಾಗಿ ಎತ್ಕೋಬೇಕತ್ತಲ್ಲ, ಮಟ್ನ ಮಾಯ ಆಗಿ ಬಿಡ್ತು ಕೂಸ ಮಾಯ ಆಯ್ತು. ಹಂಗೆ ಗಡಬಡಿಸಿ ಹಿಂದೆ ನೋಡ್ತಾಳ, ಮುಂದೆ ನೋಡ್ತಾಳ, ಎಡಕ್ಕ ನೋಡ್ತಾಳ, ಬಲಕ್ಕ ನೋಡ್ತಾಳ, ಯಾರು ಕಾಣ್ಲಿಲ್ಲ. ಹೌದಿಲ್ಲ? ಆ ಮಾಯ ಹೋಗಿರ್ತಕ್ಕಂತ ಅಮೋಘ ಸಿದ್ಧನ ಮೊಟ್ಟ ಮನೆಯೊಳಗ ಸಿದ್ಧಾರ ಆ ಹೆಣ್ಮಗಳ ಹೆಸರೇನ? ಈ ಸದ್ಯ ಪವಾಡ ಯಾವ ಊರ, ಯಾವ ಜಿಲ್ಲಾ, ಯಾವ ತಾಲೂಕದಾಗ ನಡೆದ? ನಿನ್ನ ತಾಕತ್ತಿದ್ರೆ ಹೇಳ ಮಾರಾಯ ಮುಂದಿನ ಸಂದಿಗೆ. ಹೌದಿಲ್ಲ? ಅದಕ್ಕ ಬಹಳ ಮಾತಾಡಿ ದೈವಿಕ ವ್ಯಾಸರಾಗೋದು ಬೇಡ್ರಿಪ್ಪ. ಇನ್ನು 4 ನೋಡಿ ಹಾಡಿ ಚಾಲನ್ಯಾಗ ಏನ ಕೊಂಡಿ ಮಂಚನಗತ್ತೆ ಲಂಕಾ ಸುಟ್ಟ ಹನುಮಂತ ಮಾಸ್ತರ್ ಬಂದಲ್ಲ ನಮ್ಮ ಅಣ್ಣ. ಬಂದನ್ರಿಪ್ಪ. ಹೌದು. ಹನುಮಂತ ಇರ್ಬೇಕ್ರಿಪ್ಪ. ರಾಮಗ ಭಕ್ತ ಹನುಮಂತ. ರಾಮನ ಕೀರ್ತಿ ಬೆಳಿಬೇಕಾರ ಹನುಮಂತನೇ ಇದ್ದ ಕಾರಣದ.
ಒಮ್ಮೆ ದೊಡ್ಡವಾಗ್ಯಾನ ಒಬ್ಬ ಸಣ್ಣವಾಗ್ಯಾನ. ಹೌದ್ರಿಪ್ಪ. ಆ ಸಣ್ಣವಾಗ್ಯಾನ ದೊಡ್ಡವಾಗ್ಯಾನ ಈ ಹನುಮಂತ ಮಾಸ್ತರ್ ಅಟ್ಟೇದಾನ. ಹೌದು, ಇನ್ನ ಅಟ್ಟೆ ಇದಾನೆ ಇವ. ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಈ ಚಾಲದೊಳಗ ಏನ್ರಿಪ್ಪ ಆ ಅನ್ನ 2 ಪ್ರಶ್ನೆ ಕೇಳ, ಅವಾಗ 2 ಪ್ರಶ್ನೆ ಚಾಲದ ಕೇಳಿದ್ರೆ ಮಾರಾಯಿಗೆ 4 ಪ್ರಶ್ನೆ ಕೇಳಿನ ಮುಂದಿನ ಸಂದಿಗೆ ಏನ್ ಹೇಳ್ತಿ ಹೇಳು. ಹೇಳ್ರಿಪ್ಪ. ನೀ 4 ಕೇಳಿದ್ರೆ ಮುಂದಿನ ಸಂದಿಗೆ 8 ಕೇಳೋ ಮಗಳದೀನಿ. ಹೌದಾ? ಹೌದಿಲ್ಲ? ಚತ್ತಕ ಈಗ ಹಾಕಿ ಬಿಡ್ರಿ. ಇದಟ್ಟ ಅಲ್ಲ, ನಿಮ್ಮಪ್ಪ ಅಮೋಘ ಸದನ ತಂದೆ ಪರಮಾತ್ಮ. ಹೌದು, ಪರಮಾತ್ಮನ ಕೂದಲು ಎಟ್ಟು ಉದ್ದಿದ್ದು ಹೇಳ ಮುಂದಿನ ಸಂದಿಗೆ. ಅವನ ಕೈಯಾನ ತ್ರಿಶೂಲದ. ಹೌದಿಲ್ಲ? ತ್ರಿಶೂಲದ ಎಟ್ಟು ತ್ರಿಶೂಲದ 3 ಟಿಸುಲದ. ತ್ರಿಶೂಲದ ವ್ಯಾಸ ಎಟ್ಟದ ಹೇಳಿ ನೋಡ್ರಿ, ಗೊತ್ತಾಗುತ್ತೆ. ಹೇಳ್ರಿ, ಇನ್ನೊಂದ್ 2 ಕೇಳ್ರಿ. ಹೌದಿಲ್ಲ? ಕೇಳ್ರಿ ನೀವು. ನಾನು ಹೌದ್ ಅನಸ್ಕೋಬಾರ್ದ. ಮುತ್ತಿನಂಗ ಒಂದ ಪ್ರಶ್ನೆ ಕೇಳ್ರಿ ಕರೆ. ಹೌದಾ? ವರ್ಷನಾಗ ಗೂಟ ಹೊಡೆದಂಗ ಕೇಳಿರ್ಬೇಕಪ್ಪ. ಮುಂದಿನ ವರ್ಷ ಈ ಜಾತಿ ನೋಡಿತಾಗ ತಲೆ ಗುಯ್ ಅಂದಿರ್ಬೇಕು ಮಂದಿಗೆ. ಅದು ಮಗಳಾಳದವ್ರು ಏನ್ ಕೇಳ್ರು, ಅವಮದಿ ಅವ್ರು ಏನ್ ಕೇಳಿರು. ಹೌದಾ? ಹೌದಿಲ್ಲ? ಇವ್ರ ಪ್ರಶ್ನೆ ನೋಡ್ರಿ, ಹರ್ಯಾಗೆದ್ದ ಆ ಕಡೆ ಹೋದಂದ್ರ ಆ ಪ್ರಶ್ನೆ ಮರ್ತಿರ್ಬೇಕು. ನ್ಯಾಯ ಕೇಳಿರತ್ಲಿ ಹಿಂಗ್ ತಲೆಯಾಗ ಬಾಳ ಮಾತಾಡಿ ದೈವಿಕ ಬೇಸರ ಆಗೋದು ಬೇಡ. ಬ್ಯಾಡ್ರಿಪ್ಪ. ಇನ್ನೊಂದು ಚಾಲಿನೊಳಗ ಆ ನಮ್ಮ ಅಣ್ಣಗೆ ಪ್ರಶ್ನೆ ಕೇಳೋದೈತ್ರಿಪ್ಪ ಅನ್ನುವಂತ ಮಾತನ್ನ ಹೇಳಿ ನಾ ಕೊಡಿ ಚಾಲ. ಈಗ ಒಂದೇ ಸಲ 5-6 ಪ್ರಶ್ನೆ ಆಗ್ಯಾವ. ಹೆಂಗ್ ಹೇಳ್ತಾನೆ ಹೇಳಿ. ಎಟ್ಟೆ ಮಾತಾಡಿಲ್ಲ ಮಾರಾಗ BP ಇರ್ತೈತಿ ನೋಡ್ರಿ. 80ರಾಗ BP ಇರೋದು ಈಗ ನೋಡ್ರಿ. ನೀವು ಹೆಂಗ್ ಮಾಡ್ತಾರ ನೀವು ಡಾಕ್ಟರ್ ಫೋನ್ ಹಚ್ಚಿ ಕರೆಕ್ಟ್ ಆಗಿ ಇಡ್ರಿ. ಯಾವಾಗ ಪೀಡಿಸ್ ಬರ್ತೈತಿ ಹೇಳಕ್ ಬರಲ್ಲ ಅವಾಗ. ಏನು ಗುಳಿಗೆ ತಗೊಂಡೇ ಬರ್ತಾನ. ಸಣ್ಣ ಹುಡುಗರಿಗಿತ್ತ ಮಲಕಾರ ಸಿದ್ದಿ ಹಂಗ ಒದ್ದಾಡಿ ತೊಟ್ಲಾಗ ಆಡ್ತಿದ್ದ. ಸ್ಟೇಜ್ ಮೇಲೆ ಹಂಗ ಒದ್ದಾಡ್ರಿ ಅವ. ಹೌದಾ? ಹೌದಿಲ್ಲ? ಅದಕ್ಕ 4 ಚಾಲ ಹಾಡಿ ಪಾಳೆ ಕುರ ಮೆಟ್ಬಿಡು.